ನಿಮಗೆ ಸಂಪೂರ್ಣವಾದಂತಹ ಖುಷಿ ಇದೆಯಾ? 100% ಇದೆ. ಅವಿರೋಧ ಆಗಿರಲ್ಲ. ಎಲ್ಲೋ ಒಂದು ಕಡೆ ಶಿವಣ್ಣ ಅವರು ನಾಮನಿರ್ದೇಶನ ಮಾಡ್ತಾರೆ, ಸರ್ಕಾರಿ ನಾಮನಿರ್ದೇಶನ, ಅದರ ಜೊತೆಗೆ ಅಧ್ಯಕ್ಷ ಪಟ್ಟ ಕೂಡ ಶಿವಣ್ಣ ಕಟ್ತಾರೆ ಅಂತ ಒಂದು ಮಾತಿದೆ. ಅದು ನನ್ನ ಬಗ್ಗೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಯಾವತ್ತೂ ಯಾರಿಗೂ ಹೋಗಿ ಯಾವ ಬಂಗ್ಲಿಗೆ ಹೋಗಿ ನಾನು ಅದು ಮಾಡಿದ್ದು ಕೇಳಿಲ್ಲ. ಅದಕ್ಕೆ ಉದಾಹರಣೆ ನಿಮಗೆಲ್ಲ ಗೊತ್ತಿದೆ. ಶ್ರೀನಿವಾಸ ಕೋವರಿದ್ದಾಗ ನಾವು ಜಿಲ್ಲಾ ಮಟ್ಟದಲ್ಲಿ ಕೇಳಿಲ್ಲ, ರಾಜಮಂಡ್ರಿ ಕೇಳಿಲ್ಲ, ಆಲಂಬ ಶ್ರೀನಿವಾಸ ಇದ್ದಾಗ ಅಲ್ಲೂ ಕೇಳಲಿಲ್ಲ. ಇಲ್ಲಿ ಅವರು ಹಿಂಗಾಗಿದೆ ಅಂತ ಅವರೇ ನಾಮನಿರ್ದೇಶ ಮಾಡಿ ಮನೆಗೆ ಕಳಿಸಿದ್ದಾನೆ. ನನಗೆ ಗೊತ್ತಾಯಿತು ನಾಮನಿರ್ದೇಶ ಆಗಿದೆ ಅಂತ. ಆಮೇಲೆ ಅಧ್ಯಕ್ಷ ಆಗಬೇಕು ನಾನು ಕೇಳಲಿಲ್ಲ, ಯಾಕಂದ್ರೆ ನಾನೇ ಸುಳ್ಳು ಹೇಳಬೇಕು. ಸರ್, ಶಿವಣ್ಣ ಅವರಿಗೆ JDS ಇಂದ ಕಾಂಗ್ರೆಸ್ಗೆ ಬಂದು ಎಲ್ಲೋ ಒಂದು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಪ್ರತಿ ಚುನಾವಣೆ. ನನ್ನನ್ನು ಮೂಲೆ ಗುಂಪು ಮಾಡಬೇಕಾದ ಶಕ್ತಿ ನಮ್ಮ ಮುಳಬಾಗ ತಾಲೂಕು ಜನತೆಗೆ. ಯಾವ ಪಾರ್ಟಿಯೂ ನಾನು ಮಾಡೋಕ್ಕಾಗಲ್ಲ. ಜನತೆ ಬೇಡ ಅಂದರೆ ಬೇಕು ಅನಿಸುತ್ತೆ. ಬಿಟ್ಟರೆ ಈ ವೀಕ್ನೆಸ್ಸೇ ನಿಮಗೆ ಶತ್ರು ಆಗ್ತಾ ಇದೆ ಅನ್ಸುತ್ತೆ. ಇಲ್ಲಿ ಬಿಡಿ, ತಪ್ಪೇನಿದೆ? ಈ ತಪ್ಪೇ ಅದು ಇದೆ. ಸರ್, ಈಗ ಈ ಚುನಾವಣೆ ನಿಮ್ಮ ಪ್ರಕಾರ ಹೇಗೆ ನಡೀತು? ಈಗ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ಜನ. ಲಕ್ಷಗಳು, ಸಾವಿರಗಳು, ಕಾರುಗಳು ಇದೆಲ್ಲ ಇದರಲ್ಲಿ ಬಳಕೆ ಆಗ್ತಾ ಇತ್ತು ಅಂತ ಊಹಾಪೋಹಗಳು. ಆ ಊಹಾಪೋಹ ಯಾವುದು ನಿಜ ಇದ್ದರೆ ನಿಜವಾದ ಸುಳ್ಳಾಗಬೇಕು. ಯಾಕಂತ ಅಂದರೆ ಇವೆಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್. ಹಣ ಇದೆ ಅಂತ ಯಾವುದೋ ಈ 3 ಜನ ಏನೋ ಈ ಪೊಲಿಟಿಕಲ್ ಟ್ರಾಲೀಸ್ ಅಂತವಲ್ಲ, ಅದೆಲ್ಲ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಈ ಸಿಸ್ಟಮ್ ಹಾಳಾಗುತ್ತೆ. ಏನಾಗುತ್ತಪ್ಪ ಅಂದರೆ ನೆಕ್ಸ್ಟ್ ಮುಂಬರು ಸರ್ವಿಸ್ ಮಾಡುವಂಥವ್ರು ದುಡ್ಡು ಕಾಸಿರಲ್ಲ, ಅಂಥವೆಲ್ಲ ಬರೋಕ್ಕಾಗಲ್ಲ. ಏಕೆ ಸರ್ವಿಸ್ ಮಾಡುವಂಥವ್ರು ದುಡ್ಡು ಕೊಟ್ಟು ಯಾವತ್ತೂ ದುಡ್ಡು ಕೊಟ್ಟು ತೊಗೋಬಾರ್ದು. ಅಮ್ಮದಿಂದ ಕೊಟ್ಟು ತಗೋಬೇಕು. ಈಗ ಬಿಸ್ನೆಸ್ ಆಗೋಗಿ ಅದಕ್ಕೆ ಒಂದು ಕೇಳುವ ಆಗಬೇಕು. ದಯವಿಟ್ಟು ಯಾರೇ ಆಗಲಿ, ಅದು ನಿನ್ಕೊಟ್ಟಿಗೆ ಬಿ ನಾವು ಆಗಬೇಕು. ಅದಕ್ಕೆ ಸ್ವಲ್ಪ, ಯಾಕಂದರೆ ಇವಾಗ ನಾವು ಊಟ ಮಾಡ್ತೀವಿ, ಉಗಾದಿ ಬಗ್ಗೆ ಜಾಸ್ತಿ ಊಟ ಮಾಡಿ ಅದು ಬಿಟ್ಟು ಸಿಕ್ಕಾಪಟ್ಟೆ ಆ ಮಟ್ಟಕ್ಕೆ ಹೋಗಿ ರಾಜಕೀಯ ಮಾಡಿ ಏನಾಗುತ್ತೆ ಅಂದರೆ ಮುಂಬರುವ ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಈ ಸಿಸ್ಟಮ್ ಹಾಳಾಗುತ್ತೆ. ಸಿಸ್ಟಮ್. ಶಿವಣ್ಣ ಅವರ ಮನಸ್ಸಿನ ನೋವು ಬಿಟ್ಟು ಮೇಲ್ಗಡೆ ಮಾತುಗಳು ಮಾತ್ರ ಬರ್ತಾ ಇದೆ ನಮ್ಗೆ ಅನಿಸ್ತಾ ಇದೆ. 100%. ನನ್ನ ನೋವು ಏನು ಗೊತ್ತಿರುತ್ತೆ, ಇದು ನಮ್ಮ ಅಪ್ಪನ ಆಸ್ತಿ ಅಲ್ಲ. ಜನ ಅಭಿಮಾನ ಕೊಟ್ಟು ಏನು ಬೇಕಾದ್ರೆ ಕೆಲಸ ಮಾಡ್ತೀನಿ, ಬೇಡ ಅಂದರೆ ಇಲ್ಲ, ಹಂಗೆ ಲೆಕ್ಕ ಆದರು. ನಾನು ಕೆಲಸ ಮಾಡಲೇಬೇಕು, ರಾಜಕೀಯ ಮಾಡಿ ದುಡಿಬೇಕು ಅಂತೇನಿಲ್ಲ. ಯಾಕೆ ಗೊತ್ತಾ, ಆಲಂಗು ಒಟ್ಟು ಡೆಲ್ಲಿ ತನಕ ರಾಜಕೀಯ ಇತ್ತು ನಮ್ಮದು. ಅವತ್ತು ನಾವೇನು ಮಾಡಿಲ್ಲ, ಇವತ್ತಿಗೆ ನಾವು ₹1 ಕಾಂಟ್ಯಾಕ್ಟ್ ಮಾಡಿಲ್ಲ ಕೆಂಡ್ ಇನ್ಫಾರ್ಮೇಷನ್. ಏನಿದೆ ನೆಸಿಟ್ ಏನಿಲ್ಲ. ಒಳಗೊಂದು ಆಚೆ ಮಾತಾಡೋಕ್ಕೆ ಐ ಆಮ್ ನಾಟ್ ಎ ಡ್ರಾಮಾ ಆರ್ಟಿಸ್ಟ್. ನೆಸಿಟ್ ಇದೆಯಲ್ಲ. ಈ ಚುನಾವಣೆ ಈ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಗಳಾಗಿದೆ ಅಂತ ಒಂದು ಊಹಾಪೋಹ. ಅಲ್ಲ, ಹಂಗಂತಲ್ಲ. ಧರ್ಮಸ್ಥಳಕ್ಕೆ ಹೋಗಿದ್ವಿ, ಹೆಗ್ಡೆಯವ್ರನ್ನ ಭೇಟಿ ಮಾಡಿದೆ. ಯಾಕಂದರೆ ನಮ್ಮ ಅಣ್ಣ ಸ್ನೇಹಿತರು ಹೆಗ್ಡೆ ಸಾಹೇಬರು. ಹೋಗಿ ನಾನು ಮಾತಾಡ್ತಾ ಹೇಳೋದು, ಇವರೊಂದು ಏನೋ ಒಬ್ಬರು ಹುಡುಗನ ಕಳಿಸಿ ಇವಾಗ ಕರ್ಕೊಂಡು ದರ್ಶನ ಮಾಡ್ಕೊಂಡು ದರ್ಶನ ಮಾಡಿಕೊಂಡು ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡು ಬಂದು ಬಿಟ್ಟರೆ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಅಂದ್ಕೊಂಡ್ವಿ ಎಲ್ಲ ಒಗ್ಗಟ್ಟಿಗೆ ಹೋಗೋಣ ಅಂತ. ಅಷ್ಟೇ ಬಿಟ್ಟು ಆನೆ ಪ್ರಮಾಣ ಇನ್ನೂ ಪ್ರಮಾಣ ಅಂತಲ್ಲ ಇಂಪಾರ್ಟೆಂಟ್. ದೇವಸ್ಥಾನದಲ್ಲೇ ಕಂಪ್ಲೀಟ್ ಎಲ್ಲ ಪ್ರಸಾದ ತಿನ್ಬೇಕಾದ್ರೆ ಅಪ್ಪ ನಾನು ಒಟ್ಟಿಗೆ ಹೋಗೋಣ ನಿಂತ ಸ್ವಲ್ಪ ಕಾಂಗ್ರೆಸ್ ಪಾರ್ಟಿ ಅಂತ ಒಂದು ಮಾತು ಬಿಟ್ಟರೆ ಇದು ಪ್ರಮಾಣ ಅದು ಪ್ರಮಾಣ ಅವೆಲ್ಲ ಇಲ್ಲ. ದೇವಸ್ಥಾನ ಮಾತಾಡಿದ್ವಿ. ಶಿವಣ್ಣ ಅವರಿಗೆ ಚರ್ಚೆ ಆಯ್ತಾ ಸರ್? ಅಧ್ಯಕ್ಷರಿಗೆ ಕೇಳಿದ್ರು ಕಾಂಗ್ರೆಸ್ ನೀವು ಇರ್ತೀರಾ ಅಂತ ಕೇಳಿದ್ರು? ಇಲ್ಲ, ಹಂಗೇನಿಲ್ಲ. ನಾನು ಕೇಳೋದು, ನಾನು ಹೇಳಿದೆ ನೀವು ತೀರ್ಮಾನ ತಗೊಳ್ಳಿ, ಹೈಕಮಾಂಡ್ ತೀರ್ಮಾನ ತಗೊಳ್ಳ, ನನಗೇನಿಲ್ಲ. ನನಗೆ ಅಲ್ಲ. ಕೇಳಿ ನಿರಾಕರಿಸಿದ್ರಾ ಇಲ್ಲ ನಿರಾಕರಿಸೋಕ್ಕೆ ಯಾರು ಬಂದೂ ಇಲ್ಲ. ನಿರಾಕರಿಸೋ ಮಟ್ಟಕ್ಕೆ ನಾನು ಹೋಗಿಲ್ಲ. ಅದೆಲ್ಲ ಸುಳ್ಳು ಪಾಪ. ಹಂಗೇನಿಲ್ಲ. ನಾವೇ ಹೆಣ್ಮಾಸಾಗಿ ಮಾತಾಡಿದ್ವಿ. ನೀವೇ ತೀರ್ಮಾನ ತಗೊಳ್ಳಿ ಹೈಕಮಾಂಡು, ಅದಕ್ಕೆ ನಾವೆಲ್ಲ ಬದ್ಧವಾಗಿತ್ತು ಅಂತ ಹೇಳೋದು ಅಷ್ಟೇ. ಬಿಟ್ಟರೆ ನಿರಾಕರಿಸೋದು ತಿರಸ್ಕರಿಸೋದು ಐ ಆಮ್ ಸಾರಿ, ಯಾಕೆಲ್ಲ ನನಗೆ ಗೊತ್ತೂ ಇಲ್ಲ. ಅವ್ರಲ್ಲ ಆ ಕಡೆ ಅದು ನಡೆದೂ ಇಲ್ಲ. ಒಂದು ಕಡೆ JDS ಅಲ್ಲಿ ಇದ್ದಿದ್ರೆ ಶಿವಣ್ಣ ಅವರು ಒಂಥರ ಮುಲ್ಬಾಲ್ನ MLA ಆಗ್ತಿದ್ರು ಅಂತ ಜನ ಅನ್ಕೊಳ್ತಾರೆ. ಅದು ಅವ್ರ ಅಭಿಪ್ರಾಯ. ಅದಕ್ಕೆ ನಾನು ಬೇಡ ಅದಕ್ಕಾಗಲ್ಲ. ಯಾಕೆಂದರೆ ಜನ ಅಭಿಪ್ರಾಯ ಅವನೇ ಮಾತಾಡೋಕ್ಕಿಂತ ಆಗಲ್ಲ. ನಾನು ಅಲ್ಲಿ ಸಣ್ಣದಾಗ್ತೀನಿ, ಅಭಿಪ್ರಾಯ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನು ಕೋರ್ಟ್ ಕಂಫರ್ಟಬಲ್. ಯಾಕಂದ್ರೆ ನಾವಾಗ ಹೇಳಿದಂಗೆ ಏನು ಅಫ್ಷಲ್ಗೂ ಇವ್ರಿಗೂ ಟ್ರಾನ್ಸ್ಫರ್ ಮಾಡಬೇಕಪ್ಪ, ಸೇಲ್ ಮಾಡಬೇಕಪ್ಪ, ಈ ಬಿಲ್ಗಳು ಆಗಲ್ಲಪ್ಪ, ಏನಿಲ್ಲ. ಯಾರು ಗೌರ್ಮೆಂಟ್ ಜಮೀನು ನಾನು ಉಳುಮೆ ಮಾಡಿ ಫೆನ್ಸಿಂಗ್ ಹಾಕಿ
ಅವ್ರು ಸಪೋರ್ಟ್ ಬೇಕನ್ನೇನಿಲ್ಲ, ಆ ಸಪೋರ್ಟ್ ಇದೆ, ಸಾಕು ಮಾಡ್ಬಿಟ್ಟಿದ್ದು ಅಷ್ಟೇ. ಜನರ ಅಭಿಪ್ರಾಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ಜನ ಹೇಳಿದ ಅವರ ಅಭಿಪ್ರಾಯ ನಾನು ಯಾವತ್ತೂ ತಲೆ ಬಾಗ್ತೀನಿ. ನಮ್ಮ ಮುಳಬಾಗ ತಾಲೂಕು ಜೊತೆ ನಿಮ್ಗೆ ಗೊತ್ತಿದೆಯಲ್ಲ, ನಾನು 25 ಇದ್ದೀನಿ. ನಾನು ಜೀವನ ಆಗಲು ತಲೆ ಬಾಗಬೇಕಾದರೆ ನಮ್ಮ ಫ್ಯಾಮಿಲಿಗೆ ಓಟ್ ಕೊಟ್ಟು ಒಂದು ಮಟ್ಟಕ್ಕೆ ಹೋಗಿರುವಂಥವ್ರಿಗೆ ನಾನು ತಲೆ ಬಾಗಿಸ್ತೀನಿ. ತಾಲೂಕು ಜನತೆ ನಾನು ಯಾವತ್ತೂ ತಲೆ ಬಾಗ್ತೀನಿ, ಯಾರಿಗೂ ಸ್ವಲ್ಪ